ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ನಂತರ ನಾನು ಈ ವಿಡಿಯೋವನ್ನು ಶೂಟ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವಾಗ ಬರ್ತಿರೋದು ಲೆಸನ್ಸ್ ಬಂದುಬಿಟ್ಟು 6th ಸ್ಟ್ಯಾಂಡರ್ಡಿನ ಪಾರ್ಟ್ 2 ಇಂದ ಬರ್ತಿದ್ದೇನೆ. ಫಸ್ಟ್ ಏನಂದರೆ ಅ ಚಾಟ್ ವಿತ್ ಅ ಗ್ರಾಸ್ ಹೋಪರ್ ಅಂತ ಇದೆ. ಇದು ಬಂದು ಲೆಸನ್. ಅದರಲ್ಲಿ 2 ಪ್ರಿಪ್ರೇಟರಿ ಆ್ಯಕ್ಟಿವಿಟೀಸ್ ಇದೆ. ಇದು ಜಸ್ಟ್ ರಿಪೀಟ್ ಆಫ್ಟರ್ ದ ಟೀಚರ್, ಅಂದರೆ ನೀವು ಜಸ್ಟ್ ಓದಿದರೆ ಸಾಕು. ದ ಗ್ರಾಸ್ ಹೋಪರ್ ಆ್ಯಂಡ್ ದ ಎಲಿಫೆಂಟ್, ಇದು ಪ್ರಿಪ್ರೇಟರಿ ಆ್ಯಕ್ಟಿವಿಟಿ. ವೇ ಡೌನ್ ಸೌತ್ ವೇರ್ ಬನಾನಾಸ್ ಗ್ರೋ, ಅ ಗ್ರಾಸ್ ಹೋಪರ್ ಸ್ಟೆಪ್ಡ್ ಆನ್ ಆ್ಯನ್ ಎಲಿಫೆಂಟ್ಸ್ ಟೋ. ದ ಎಲಿಫೆಂಟ್ ಸೆಡ್ ವಿತ್ ಅ ಟಿಯರ್ಸ್ ಇನ್ ಹೀಸ್ ಐಸ್, ಪಿಕ್ ಆನ್ ಸಂಬಡಿ ಯುವರ್ ಓನ್ ಸೈಜ್. ಅಂದರೆ ಗ್ರಾಸ್ ಹೋಪರ್ ಅಂದರೆ ಮಿಡತೆ. ಆನೆಗೂ ಮಿಡತೆಗೂ ಯಾವ ರೀತಿ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಲ್ವಾ, ಒಂದು ಗಾತ್ರದಲ್ಲಿರ್ಬೋದು. ಅದೇ ಒಂದು ಚಿಕ್ಕ ಪೋಯಮ್ ಆಗಿ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ. ಆಮೇಲೆ ಏನು ಹೇಳಿದ್ದಾರೆ ನೋಡಿ, ಕ್ಯಾನ್ ಯು ಡ್ರಾ ದ ಪಿಕ್ಚರ್ ಆಫ್ ಗ್ರಾಸ್ ಹೋಪರ್, ವಾಟ್ ಡು ಯು ನೋ ಅಬೌಟ್ ದ ಗ್ರಾಸ್ ಹೋಪರ್. ಅಂದರೆ ಮಿಡತೆಯ ಚಿತ್ರವನ್ನು ಬಿಡಿಸ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ದಾರೆ. ಬಂದರೆ ಬಿಡಿಸಿ. ಮತ್ತು ನಿಮಗೆ ಗ್ರಾಸ್ ಹೋಪರ್ ಬಗ್ಗೆ ಏನು ಗೊತ್ತು ಅಂತ ಕೇಳಿದ್ದಾರೆ. ನಾನು ಅದ್ರ ಬಗ್ಗೆ ಸ್ವಲ್ಪ ಬರೆದಿದ್ದೇನೆ ನೋಡಿ. ಫಸ್ಟು ಕ್ವಶನಿಗೆ ಅವ್ರು ಏನು ಕೇಳಿದ್ದಾರೆ, ಕ್ಯಾನ್ ಯು ಡ್ರಾ ದ ಪಿಕ್ಚರ್ ಆಫ್ ಗ್ರಾಸ್ ಹೋಪರ್. ಐ ಕ್ಯಾನ್ ಡ್ರಾ ದ ಪಿಕ್ಚರ್ ಆಫ್ ಗ್ರಾಸ್ ಹೋಪರ್ ಅಂತ ಬರೆದಿದ್ದೇನೆ ಆನ್ಸರ್. ಗ್ರಾಸ್ ಹೋಪರ್ ಈಸ್ ಅನ್ ಇನ್ಸೆಕ್ಟ್, ಒಂದು ಕೀಟ. ಇಟ್ ಈಟ್ಸ್ ಅದರ್ ಇನ್ಸೆಕ್ಟ್ ಆ್ಯಂಡ್ ಈಸ್ ಕಾಲ್ಡ್ ಫಾರ್ಮರ್ಸ್ ಫ್ರೆಂಡ್. ಈ ಗ್ರಾಸ್ ಹೋಪರಿಗೆ ಏನಂತ ಕರೀತಾರೆ, ರೈತರ ಗೆಳೆಯ ಅಂತ ಕರೀತಾರೆ. ಯಾಕಂದರೆ ಇನ್ನೊಂದು ಹುಳವನ್ನು ತಿಂದು ಬದುಕುವಂತಹ ಜೀವಿ ಇದು. ದೇರ್ ಆರ್ ಮೆನಿ ವೆರೈಟೀಸ್ ಆಫ್ ಗ್ರಾಸ್ ಹೋಪರ್ ಇನ್ ಅವರ್ ವರ್ಲ್ಡ್. ಇಟ್ ಹ್ಯಾಸ್ 2 sets ಆಫ್ ವಿಂಗ್ಸ್ ಫಾರ್ ಫ್ಲೈಯಿಂಗ್. ಇಟ್ ಹ್ಯಾಸ್ 3 pairs ಆಫ್ ಸ್ಟ್ರಾಂಗ್ ಲೆಗ್ಸ್. ಇಟ್ ಕ್ಯಾನ್ ಜಂಪ್ ಆ್ಯಂಡ್ ವಾಕ್ ಲೈಕ್ ಅಸ್. ಗ್ರಾಸ್ ಹೋಪರ್ ಹ್ಯಾವ್ 5 eyes ಆ್ಯಂಡ್ ಆ್ಯನ್ antenna which helps to sense danger, and they swiftly escape. They eat plants, wheat and barley. ಸೊ ಇದು ನಿಮ್ಮದು ಸೆಕೆಂಡ್ ಪ್ರಿಪ್ರೇಟರಿ ಆ್ಯಕ್ಟಿವಿಟಿಯ ಆನ್ಸರ್. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ ಅಂದರೆ C1. ನಾನು ಡೈರೆಕ್ಟ್ C1ಗೆ ಹೋಗ್ತಿದ್ದಾನೆ ಆನ್ಸರ್ಸು. C1 ಏನಿದೆ, ರೀಡ್ ದ ಕ್ವಶನ್ಸ್ ಆ್ಯಂಡ್ ಡಿಸ್ಕಸ್ ದ ಆನ್ಸರ್ಸ್. ಓಕೆ, ಫಸ್ಟ್ ಒನ್ ಏನಿದೆ, ವಾಟ್ ಹೆಲ್ಪ್ಸ್ ಎ ಗ್ರಾಸ್ ಹೋಪರ್ ಫ್ಲೈ. ಯಾವ್ದು ಹೆಲ್ಪ್ ಮಾಡ್ತದೆ? 2 sets ಆಫ್ ಅ ವಿಂಗ್ಸ್ ಹೆಲ್ಪ್ ಎ ಗ್ರಾಸ್ ಹೋಪರ್ ಟು ಫ್ಲೈ. ನೆಕ್ಸ್ಟ್ ಇಲ್ಲಿ ನೋಡಿ, ಹೌ ಮೆನಿ ವಿಂಗ್ಸ್ ಡಸ್ ಎ ಗ್ರಾಸ್ ಹೋಪರ್ ಹ್ಯಾವ್. ಎಷ್ಟು ವಿಂಗ್ಸ್ ಇದೆ, ರೆಕ್ಕೆಗಳಿವೆ ಅಂತ ಕೇಳಿದ್ದಾರೆ. ನಮಗೆ ಉತ್ತರ ಗೊತ್ತಿದೆ, 2 wings. ಹೌ ಮೆನಿ ಐಸ್ ಡಸ್ ಎ ಗ್ರಾಸ್ ಹೋಪರ್ ಹ್ಯಾವ್. ಎಷ್ಟು ಕಣ್ಗಳಿವೆ? 5 eyes. Fourth one, how long are the world's largest grasshoppers? 20 mm, 90 mm, 100 mm, 120 mm. The world's largest grasshopper is 60 to 90 mm long. ಅದೇ ಮೇಲ್ ಆದರೆ 45 to 55 mm ಲಾಂಗ್. ಇದು ಎಲ್ಲಿದೆ ಅಂದರೆ ನಿಮ್ಮ ಈ ಫ್ಯಾಸಿನೇಟಿಂಗ್ ಗ್ರಾಸ್ ಹೋಪರ್ ಫ್ಯಾಕ್ಟ್ಸಲ್ಲಿ ಇದೆ ನೋಡಿ ಆನ್ಸರ್, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ 5th ಒನ್ ಏನಿದೆ, ಗ್ರಾಸ್ ಹೋಪರ್ ಮೇಕ್ಸ್ ಎ ಚಿರ್ಪಿಂಗ್ ಸೌಂಡ್ ಬೈ. ಹೇಗೆ ಆ ಚಿರ್ಪಿಂಗ್ ಸೌಂಡ್ ಹೇಗೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಹೇಗೆ? ರಬ್ಬಿಂಗ್ ಒನ್ ಆಫ್ ಇಟ್ಸ್ ಲೆಗ್ಸ್ ಅಲಾಂಗ್ ಒನ್ ಆಫ್ ಇಟ್ಸ್ ವಿಂಗ್ಸ್. ಇದು ಆನ್ಸರ್. ಮತ್ತು ಸೇ ಟ್ರೂ ಆರ್ ಫಾಲ್ಸ್. ಆ ಗ್ರಾಸ್ ಹೋಪರ್ ಈಸ್ ಬ್ಲೈಂಡ್ ಆ್ಯಂಡ್ ಡೆಫ್ ಅಂತ ಹೇಳಿದ್ದಾರೆ. ಇಲ್ಲ, ತಪ್ಪು. ಬ್ಲೈಂಡ್ ಅಲ್ಲ, ಯಾಕಂದರೆ ಅದಕ್ಕೆ ಆಲ್ರೆಡಿ 5 ಕಣ್ಗಳು ಇವೆ. ಸೊ ಡೆಫ್ ಕೂಡ ಅಲ್ಲ. ಗ್ರಾಸ್ ಹೋಪರ್ಸ್ ಡು ನಾಟ್ ಹ್ಯಾವ್ ಇಯರ್ಸ್ ಯೆಟ್ ದೇ ಕ್ಯಾನ್ ಪಿಕ್ ಅಪ್ ವೈಬ್ರೇಷನ್ಸ್. ಹೌ? ಸೊ ಗ್ರಾಸ್ ಹೋಪರ್ಸಿಗೆ ಯಾವುದೇ ಥರ ಕಿವಿ ಇಲ್ಲ, ಆದರೂ ಕೂಡ ವೈಬ್ರೇಷನ್ಸನ್ನು ಪಿಕ್ ಮಾಡ್ತೇವೆ. ಹೇಗೆ? ದ ಆ್ಯಂಟೇನಾ ಅಂತ 2 ಹೀಗಿರ್ತದೆ ಮುಂದಕ್ಕೆ. ನೀವು ಗ್ರಾಸ್ ಹೋಪರ್ ಪಿಕ್ಚರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಟೇನಾ ಇಲ್ಲಿ ನೋಡಿ, ಇದಕ್ಕೆ ಆ್ಯಂಟೇನಾ ಅಂತ ಹೇಳ್ತಾರೆ. ಸೊ ದ ಆ್ಯಂಟೇನಾ ಹೆಲ್ಪ್ಸ್ ದ ಗ್ರಾಸ್ ಹೋಪರ್ ಟು ಪಿಕ್ ಅಪ್ ವೈಬ್ರೇಷನ್ಸ್ ಫ್ರಮ್ ದ ಏರ್ ಆ್ಯಂಡ್ ದ ಗ್ರೌಂಡ್. ನೆಕ್ಸ್ಟ್ ಏನಿದೆ, ಲೆಟ್ಸ್ ಪ್ರಾಕ್ಟೀಸ್ ವರ್ಡ್ಸ್. V1 ಅಲ್ಲಿ ರೀಡ್ ದ ಲೆಸನ್ ಆನ್ ಗ್ರಾಸ್ ಹೋಪರ್ಸ್ ಅಗೇನ್. ಅಂದರೆ ನೀವು ಕಂಪ್ಲೀಟ್ ಆದ ಲೆಸನ್ನನ್ನು ಓದ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗ್ತದೆ ಇದು. ಲುಕ್ ಎಟ್ ದ ವರ್ಡ್ಸ್ ಗಿವನ್ ಬಿಲೋ. ವಿಚ್ ಆಫ್ ದೀಸ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ದ ಲೆಸನ್, ಸರ್ಕಲ್ ದೆಮ್. ಯಾವೆಲ್ಲ ವರ್ಡ್ಸ್ ಲೆಸನಲ್ಲಿವೆ ಅದನ್ನು ನೀವು ಇಲ್ಲಿ ಸರ್ಕಲ್ ಮಾಡಬೇಕು. ಫಾರ್ಮರ್ ಇದೆ, ಟಾಕ್ಸಿಕ್ ಇದೆ, ಎಕ್ಸೋಸ್ಕೆಲಿಟನ್ ಇದೆ, ಸ್ಟ್ರಾಂಗ್ ಇದೆ, ವೈಬ್ರೇಷನ್ಸ್ ಇದೆ. ಸೊ ಇದಿಷ್ಟು ವರ್ಡ್ಸ್ ಲೆಸನಲ್ಲಿ ಇರೋದ್ರಿಂದ ಸರ್ಕಲ್ ಮಾಡಿದ್ದೇನೆ ನೋಡಿ. ನೆಕ್ಸ್ಟ್
ಫೈಂಡ್ ಅ ವರ್ಡ್ಸ್ ಫ್ರಮ್ ದ ಲೆಸನ್ ವಿತ್ ದ ಫಾಲೋವಿಂಗ್ ಮೀನಿಂಗ್ಸ್. ಇಲ್ಲಿ ನಿಮಗೆ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸಿಗೆ ಮೀನಿಂಗ್ ಹೊಂದುವಂತಹ ವರ್ಡನ್ನು ನೀವು ಬರಿಬೇಕು. ನಾನು ಆಲ್ರೆಡಿ ಬರೆದಿದ್ದೇನೆ. ಅ ಗ್ರೇನ್ ಯೂಸ್ ಟು ಮೇಕ್ ಅ ಫ್ಲೋರ್, ಹಿಟ್ಟನ್ನು ಮಾಡಲಿಕ್ಕೆ. ಕಾರ್ನ್, CORN, ಅದು CORN. ನೆಕ್ಸ್ಟ್ ಪಾಯ್ಸನಸ್ ಟು ಈಟ್ ಆರ್ ಡ್ರಿಂಕ್. ಪಾಯ್ಸನಸ್ ಅಂದರೆ ವಿಷಕಾರಿ, ಅದನ್ನು ಕುಡಿದ್ರೆ ಅಥವಾ ತಿಂದರೆ ವಿಷಕಾರಿ ಅಂತ ಹೇಳ್ತೇವೆ. ಅದಕ್ಕೆ ಇನ್ನೊಂದು ಅಂದರೆ ಆ ಸೆಂಟೆನ್ಸಿಗೆ ವರ್ಡ್ ಯಾವ್ದು ಕೊಡ್ಬೋದು? ಟಾಕ್ಸಿಕ್. ಆ್ಯನ್ ಎನಿಮಿ, ಶತ್ರು, ಶತ್ರುಗೆ ಫೋ, FOE. ಇಲ್ಲಿ ನೋಡಿ ಆ್ಯನ್ ಎನಿಮಿ, ಫೋ. ಟಾಕ್ಸಿಕ್ ಕೂಡ ಇಲ್ಲಿ ನೋಡಿ ಪಾಯ್ಸನಸ್. ಈ ರೀತಿಯಾಗಿ ನೀವು ಗ್ಲೋಸರಿಯನ್ನು ನೋಡಿಕೊಂಡ್ರೆ ಇದು ಬರ್ತದೆ. ಔಟ್ಸೈಡ್ ಸ್ಕಿನ್ ಆಫ್ ಆ್ಯನ್ ಆ್ಯನಿಮಲ್ ಬಾಡಿ, ಎಕ್ಸೋಸ್ಕೆಲಿಟನ್. ಆನ್ಸರ್. ನೆಕ್ಸ್ಟ್, 2 ಲಾಂಗ್ ಥಿನ್ ಪಾರ್ಟ್ಸ್ ಆನ್ ದ ಹೆಡ್ಸ್ ಆಫ್ ಸಮ್ ಇನ್ಸೆಕ್ಟ್. 2 ಉದ್ದ ಪಾರ್ಟ್ ಹೆಡ್ ಆಫ್ ದ ಇನ್ಸೆಕ್ಟಲ್ಲಿ ಯಾವುದು? ಆ್ಯಂಟೇನಾ. ರೀಡ್ ದ ಟೆಕ್ಸ್ಟ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಟೆಕ್ಸ್ಟ್ ಅಂದರೆ ಬುಕ್ಕನ್ನು ಓದಿ ಅಪ್ರೋಪ್ರಿಯೇಟ್ ವರ್ಡನ್ನು ನೀವು ಬರಿಬೇಕು. ಏನು? ದ 2 ಸ್ಟ್ರಿಪ್ಡ್ ಗ್ರಾಸ್ ಹೋಪರ್ ವಿಲ್ ಈಟ್ ಅ ಪ್ಲಾಂಟ್ಸ್ ಆ್ಯಂಡ್ ದಟ್ ಆರ್ ಟಾಕ್ಸಿಕ್ ಟು ಕ್ಯಾಟಲ್. ಆನ್ಸರ್ಸ್. ದ ಗ್ರಾಸ್ ಹೋಪರ್ಸ್ ಮೇಕ್ ಸೌಂಡ್ಸ್ ಆಫ್ ಕ್ರ್ಯಾಕ್ಲಿಂಗ್. ಕ್ರ್ಯಾಕ್ಲಿಂಗ್ ಆ ಸೌಂಡ್ ಯಾವುದಂದರೆ ಕ್ರ್ಯಾಕ್ಲಿಂಗ್ ಆನ್ ಎ ಸಮ್ಮರ್ ನೈಟ್. ದ ಆ್ಯಂಟೇನಾ organ can pick up vibrations from the air and on the ground to the grasshopper. Anyway, choose the correct answers from the words given in brackets. ಅಂದರೆ ಬ್ರ್ಯಾಕೆಟ್ಸಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ. ಬೀಸ್, ಮೊಸ್ಕಿಟೋಸ್, ಸ್ಪೈಡರ್ಸ್, ಕ್ಯಾಟರ್ಪಿಲ್ಲರ್. ಹಾಗೆ ನಿಮಗೆ ಸೆಂಟೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೆಂಟೆನ್ಸಿಗೆ ಮ್ಯಾಚ್ ಆಗುವಂಥ ವರ್ಡನ್ನು ನೀವು ಹಾಕಬೇಕು. ದ ಇನ್ಸೆಕ್ಟ್ಸ್ ದಟ್ ಮೇಕ್ ದ ಸೌಂಡ್ ಆಫ್ ಬಸ್, ಬೀಸ್. ಆನ್ಸರ್. The insect that irritate at night, mosquitoes. The insect that build their own webs. Webs ಅನ್ನು ಬಿಲ್ಡ್ ಮಾಡೋರು ಯಾರು? ಸ್ಪೈಡರ್ಸ್. The insect that reform as butterflies. ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗೋರು ಯಾರು? ಕ್ಯಾಟರ್ಪಿಲ್ಲರ್ಸ್. ಇಷ್ಟಿತ್ತು. ನೆಕ್ಸ್ಟ್ ಇಲ್ಲಿ ಏನಂದರೆ ಎನಿಮಲ್, ಇದು ಎನಿಮಲ್ ಹೆಸರು. ಆ ಎನಿಮಲ್ಗೆ ಮೇಲಿಗೆ ಏನಂತ ಕರೀತಾರೆ, ಫೀಮೇಲಿಗೆ ಏನಂತ ಕರೀತಾರೆ, ಮತ್ತು ಯಂಗ್ ಒನ್ಸ್ ಅಂದರೆ ಈಗ ನಮ್ಗೆ ನೋಡಿ ಬೇಬೀಸ್ ಅಂತ ಕರೀತಾರಲ್ವ ಚಿಕ್ಕ ಮಕ್ಕಳಿಗೆ, ಪುಟ್ಟ ಮಗುವಿಗೆ. ಹಾಗೆ ಇಲ್ಲಿ ಹಾರ್ಸ್, ಹಾರ್ಸಲ್ಲಿ ಮೇಲ್ ಏನಂತಾರೆ? ಸ್ಟೆಲಿನಿಯನ್, ಸ್ಟೆಲಿಯನ್. ಫೀಮೇಲಿಗೆ ಮ್ಯಾರಿ, ಯಂಗ್ ಒನ್ಸಿಗೆ ಫಾಲ್. ಆಯಿತಾ? ನೆಕ್ಸ್ಟ್ ಲಯನ್, ಲಯನ್, ಲಯನೆಸ್, ಕಪ್. ಗೋಟಿಗೆ ಬಿಲಿ ಗೋಟ್, ನ್ಯಾನಿ ಗೋಟ್, ಮತ್ತು ಯಂಗ್ ಒನ್ಸಿಗೆ ಕಿಡ್. ಟೈಗರ್ಗೆ ಟೈಗರ್, ಟೈಗ್ರೆಸ್, ಕಪ್. ಕಾಕ್, ಹೆನ್, ಚಿಕ್. ಸೊ ಇದು ಆನ್ಸರ್ಸ್. ನೆಕ್ಸ್ಟ್ ಏನಿದೆ? ರೀಡ್ ದ ಲೆಸನ್ ಒನ್ಸ್ ಮೋರ್. ರೈಟ್ ಅ ಶಾರ್ಟ್ ಪ್ಯಾರಾಗ್ರಾಫ್ ಅಬೌಟ್ ಗ್ರಾಸ್ ಹಾಪರ್ ಇನ್ 5 to 6 ಸೆಂಟೆನ್ಸ್. ಸೇಮ್ ರಿಪೀಟ್ ಆಗಿದೆ. ಪ್ರಿಪ್ರೇಟ್ರಿ ಆ್ಯಕ್ಟಿವಿಟಿಲಿ ಏನು ಬರೆದಿದೆ ಅದು ಕೂಡ ಬರಿಬಹುದು. ಇದನ್ನು ಬರ್ಕೊಳ್ಳಿ. ಸೊ ಸೇಮ್ ಥಿಂಗ್, ಗ್ರಾಸ್ ಹಾಪರ್ ಬಗ್ಗೆ ನೀವು 5 to 6 ಸೆಂಟೆನ್ಸಲ್ಲಿ ಬರಿಬೇಕು, ನಿಮ್ಮದೇ ಓನ್. ಆಗ ಅದರ ಮೇಲೆ ರೀಡ್ ಯುವರ್ ಪ್ಯಾರಾಗ್ರಾಫ್ ಅಲೌಡ್ ಟು ದ ಕ್ಲಾಸ್. ಒಬ್ಬರು ಬರೆದಿರುವಂಥ ಪ್ಯಾರಾಗ್ರಾಫ್ ಅಂದರೆ ಒಬ್ಬರಿಂದ ಒಬ್ಬರು ಬೇರೆ ಬೇರೆ ರೀತಿಯಲ್ಲಿ ಬರೀತಿರಲ್ವ, ಹಾಗಾಗಿ ನಿಮ್ಮ ಕ್ಲಾಸಲ್ಲಿ ದೊಡ್ಡಕ್ಕೆ ಓದಬೇಕು ಅಂತ. ಕರೆಕ್ಟ್ ಮಿಸ್ಟೇಕ್ಸ್ ಇನ್ ಸ್ಪೆಲ್ಲಿಂಗ್, ಸೆಂಟೆನ್ಸ್ ಸ್ಟ್ರಕ್ಚರ್, ಪಂಕ್ಚುವೇಷನ್ಸ್ ಎಕ್ಸೆಟ್ರಾ ಇಫ್ ದೇರ್ ಆರ್ ಎನಿ. ನಿಮಗೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ಬರೀಬೇಕಾದ್ರೆ, ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಸರಿ ಆಗಲಿಲ್ಲ ಅಂತ ಆದರೆ, ಪಂಕ್ಚುವೇಷನ್ ಸರಿ ಇಲ್ಲ ಅಂದರೆ ಕರೆಕ್ಟ್ ಮಾಡ್ಕೋಬೇಕು. ಮೇಕ್ ಎ ನೀಟ್ ಕಾಪಿ ಆ್ಯಂಡ್ ಡಿಸ್ಪ್ಲೇ ಇಟ್ ಇನ್ ದ ಕ್ಲಾಸ್ ರೂಮ್. ನೀಟಾಗಿ ಬರೆದು ಕ್ಲಾಸ್ ರೂಮಲ್ಲಿ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ವೆಬ್ ಡಯಾಗ್ರಾಮ್. ಈಗ ಮುಂಚೆ ಇದು ವೆಬ್ ಡಯಾಗ್ರಾಮ್. ಇದು ಒಂದು ಎಕ್ಸ್ಟಿಂಟ್ ಆದ ವೈಟ್ ಟೈಗರ್ ಬಗ್ಗೆ, ಬಿಳಿ ಹುಲಿಯ ಬಗ್ಗೆ ಕೊಟ್ಟಿದ್ದಾರೆ. ಎಕ್ಸ್ಟಿಂಟ್ ಅಂದರೆ ನಶಿಸಿ ಹೋಗಿದೆ, ಇಲ್ಲ ಅದು, ಅದರ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಇಲ್ಲಿ ವೆಬ್ ಮಾಡಬೇಕು. ನಾನು ಆಲ್ರೆಡಿ ಓದಿದ್ದೇನೆ, ವೆಬ್ ಮಾಡಿದ್ದೇನೆ ನೋಡಿ. ವೈಟ್ ಟೈಗರ್ ಅದರ ಹ್ಯಾಬಿಟೇಟ್ ಅಂದರೆ ಎಲ್ಲಿರ್ತಿತ್ತು? ಸೌತ್ ಈಸ್ಟರ್ನ್ ಏಷ್ಯಾ, ಸೆಂಟ್ರಲ್ ಆ್ಯಂಡ್ ಸದರ್ನ್ ಇಂಡಿಯನ್ ಝೋನ್ಸ್. ಮತ್ತು ಫೀಚರ್ಸ್ ಏನು? ಇಟ್ ಹ್ಯಾಸ್ ಅ ಬ್ಲೂ ಐಸ್, ಪಿಂಕ್ ನೋಸ್, ಫರ್ ಕವರ್ಡ್ ವಿತ್ ರೆಡ್ ಸ್ಟ್ರಿಪ್ಸ್. ಹ್ಯಾಬಿಟ್ಸ್ ಏನು? ಗುಡ್ ಸ್ವಿಮ್ಮರ್ಸ್, ಸ್ಲಿಥಿ ಇಲ್ಲಿದೆ ನೋಡಿ, ಸ್ಲಿಥಿ, ಮತ್ತು ಇನಫ್ ಟು ಕ್ಯಾಚ್ ಆ್ಯಂಡ್ ಪ್ರೇ ಹಂಟ್ ಎಟ್ ಅ ನೈಟ್. ಸೊ ಇದು. ಆಮೇಲೆ
3 meters long, weighs 180 to 258 kgs. ಇದೆಲ್ಲ ಇಲ್ಲಿಂದನೇ ತೆಗೆದಿದ್ದು ನಾನು ನೋಡಿ. weighs 3 meters long ಮತ್ತು creamy white fur covered with red strips ನೋಡ್ಬೋದು ನೀವು. ಹೌದಾ, ಇಲ್ಲಿ ನಾನು ತೆಗೆದಿದ್ದು ಸ್ಲಿತಿ ಇನಫ್ ಟು ಕ್ಯಾಚ್ ಆ್ಯನಿ ಪ್ರೇ ಇನ್ ದೇರ್ ಸೈಟ್. ಸೊ ವೆಬ್ ಇದು. ನೆಕ್ಸ್ಟ್ ಇಲ್ಲೇನಿದೆ, ಸಿಟ್ ಇನ್ ಪೇಸ್, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್, ರೈಟ್ 2 ಸೆಂಟೆನ್ಸ್ ಆನ್ ಹೌ ದ ಟೈಗರ್ ಕ್ಯಾನ್ ಬಿ ಸೇವ್. ಹುಲಿಯನ್ನು ಹೇಗೆ ಸಂರಕ್ಷಿಸ್ಬೋದು ಅದನ್ನು 2 ಸೆಂಟೆನ್ಸ್ ಬರೀರಿ ಅಂತ ಹೇಳಿದ್ದಾರೆ. ವಿ ಶುಡ್ ಸ್ಟಾಪ್ ಹಂಟಿಂಗ್ ಟೈಗರ್ಸ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಫ್ಯಾಷನ್ಸ್. ವಿ ಶುಡ್ ಲವ್ ಎನಿಮಲ್ಸ್. ಅಂದರೆ ಬೇಟೆ ಆಡೋದನ್ನು ಸ್ಟಾಪ್ ಮಾಡಬೇಕು. ಈಗ ಫ್ಯಾಷನಿಗೆಲ್ಲ ಬೇಟೆ ಆಡ್ತಾರೆ, ಹಂಟಿಂಗ್ ಅಂತ ಅವ್ರು ಬೇಟೆ ಆಗ್ತಾರೆ, ಅದನ್ನು ಸ್ಟಾಪ್ ಮಾಡ್ಬೋದು. ಅದೀಗ ಕಾನೂನು ಬಾಹಿರವಾದದ್ದು, ಅದನ್ನು ಮಾಡಿದವ್ನು ಕೂಡ ಅರೆಸ್ಟ್ ಕೂಡ ಮಾಡ್ತಾರೆ. ಸೊ ನೆಕ್ಸ್ಟ್, ವಿ ಶುಡ್ ನಾಟ್ ಟೇಕ್ ಔಟ್ ದೇರ್ ಸ್ಕಿನ್ಸ್ ಆ್ಯಂಡ್ ಸೆಲ್, ದೇ ಓನ್ಲಿ ಲೀವ್ ಹ್ಯಾಪಿಲಿ. ವಿ ಶುಡ್ ಪ್ರೊಟೆಕ್ಟ್ ದೆಮ್ ಇನ್ ಝೂಸ್ ಆರ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಅವರ ಸ್ಕಿನ್ನನ್ನು ತೆಗೆದು ನಾವು ಯೂಸ್ ಮಾಡುವಾಗೇ ಇಲ್ಲ, ಮಾರಾಟ ಮಾಡುವಾಗೇ ಇಲ್ಲ, ಮತ್ತು ಉಗ್ರನ್ನ ಕೂಡ ಹಾಗೆ. ಇದು 2 ಸೆಂಟೆನ್ಸ್. ನೆಕ್ಸ್ಟ್ ಏನಿದೆ, ಕ್ವಶನ್ ಮಾಡೋದು. ಕ್ವಶನ್ ಅವರು ನಿಮಗೆ ಹಿಂಟನ್ನು ಕೊಟ್ಟಿದ್ದಾರೆ ಬ್ರ್ಯಾಕೆಟ್ಸಲ್ಲಿ, ಕ್ವಶನ್ಸ್ ಮಾಡಿದರೆ ಆಯಿತು. ಗ್ರಾಸ್ ಹೋಪರ್ ಮೇಲೆ ಆಯಿತಾ, ಆಲ್ರೆಡಿ ಒಂದು ಮಾಡಿದ್ದಾರೆ, ವಾಟ್ ಮತ್ತು ಈಟನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ವಾಟ್ ಡಸ್ ಗ್ರಾಸ್ ಹೋಪರ್ ಈಟ್, ಮತ್ತು ವೇರ್ ಮತ್ತು ಲೀವ್. ವೇರ್ ಡಸ್ ಗ್ರಾಸ್ ಹೋಪರ್ ಲೀವ್. ಹೌ ಮೆನಿ, ಹೌ ಆಗಬೇಕದು, ಸಾರಿ, ಹೌ ಮೆನಿ ಐಸ್ ಡೂ ಗ್ರಾಸ್ ಹೋಪರ್ ಹ್ಯಾವ್. ಇದು ಹೌ, ಡಬ್ಲ್ಯೂ, ಹೌ. ನೆಕ್ಸ್ಟ್, ಕಲೆಕ್ಟ್ ಪಿಕ್ಚರ್ಸ್, ಕಾರ್ಡ್ಸ್ ಆಫ್ ಆ್ಯನಿಮಲ್ಸ್, ಬರ್ಡ್ಸ್, ಆಬ್ಜೆಕ್ಟಿವ್ಸ್. ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ರೀತಿಯ ಪಿಕ್ಚರ್ಸ್ ಬರ್ಡ್ಸು ಆ್ಯನಿಮಲ್ಸಿಂದು ಇದ್ದರೆ ಕಲೆಕ್ಟ್ ಮಾಡಿ ಆ ಕಾರ್ಡ್ಸನ್ನು ನೀವು ತೋರಿಸಿ 2 or 3 ಕ್ವಶನ್ಸನ್ನು ನಿಮ್ಮ ಫ್ರೆಂಡ್ಸಿಗೆ ಕೇಳಲಿಕ್ಕೆ ಹೇಳಿ. ಹಾಗೆ ನೆಕ್ಸ್ಟ್, ಇದು ಕ್ವಶನಿಂಗೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಕ್ವಶನ್ ರೀತಿಯಲ್ಲಿ ಮಾಡಬೇಕು. ಆನ್ಸರ್ ಅವರೇ ಕೊಟ್ಟಿದ್ದಾರೆ, ನೀವು ಕ್ವಶನ್ ಫ್ರೇಮ್ ಮಾಡಬೇಕು. ನೋಡಿ, ಕ್ವಶನ್ ಫ್ರೇಮಿಂಗ್ ಮಾಡಿದ್ದೇನೆ. ದಿಸ್ ಬುಕ್ ಈಸ್ ಮೈನ್, ಹೂಸ್ ಬುಕ್ ಈಸ್ ದಿಸ್, ಈ ರೀತಿ. ನೆಕ್ಸ್ಟ್, ಐ ಲೈಕ್ ಬ್ಲೂ ಕಲರ್, ವಾಟ್ ಕಲರ್ ಡು ಯು ಲೈಕ್. ವಿ ಸೆಲೆಬ್ರೇಟ್ ವನ ಮಹೋತ್ಸವ ಆನ್ June 5th. ವೆನ್ ಅಂತ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ. ವೆನ್ ಡು ವಿ ಸೆಲೆಬ್ರೇಟ್ ವನ ಮಹೋತ್ಸವ. ನೆಕ್ಸ್ಟ್, ವೈ ಡಸ್ ಡಿಯೋನ್ ಲೈಕ್ಸ್ ಕೌಸ್. ಸೇಮ್ ಇದು ಕೂಡ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇನು, ರೀಡ್ ದಿಸ್ ಇನ್ಸ್ಟ್ರಕ್ಷನ್ಸ್, ವಾರ್ನಿಂಗ್ಸ್ ಅಲೌಡ್. ಅಲೌಡ್ ಆಗಿ ಅಂದರೆ ದೊಡ್ಡದಾಗಿ ಹೇಳಬೇಕು ಅಂತ. ಅದೇ ರೀತಿ ಇನ್ಸ್ಟ್ರಕ್ಷನ್ಸ್ ನೀವು ಯಾವ್ದು ಬರಿಬೋದು, ಡು ನಾಟ್ ಪ್ಲಕ್ ಫ್ಲವರ್ಸ್, ಡು ನಾಟ್ ವಾಕ್ ಆನ್ ದ ಲಾನ್, ನೋ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ದ ಗೇಟ್. ನೆಕ್ಸ್ಟ್, ಈ ಎಲ್ಲ ವಾರ್ನಿಂಗ್ಸ್ ನೀವು ಎಲ್ಲೆಲ್ಲಿ ನೋಡ್ಬೋದು ಅಂತ ಕ್ವಶನ್ಸ್ ಇದು. ಬಿ ಅವೇರ್ ಆಫ್ ಡಾಗ್ಸ್ ಎಲ್ಲಿ ನೋಡ್ಬೋದು, ಇನ್ ಫ್ರಂಟ್ ಆಫ್ ಗೇಟ್, ಗೇಟಿನ ಮುಂದೆ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ನಾಟ್ ಸ್ಮೋಕಿಂಗ್ ಎಲ್ಲಿ ನೋಡ್ಬೋದು, ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕ್ ಮಾಡುವ ಹಾಗೆ ಇಲ್ಲ, ಅಲ್ಲಿ ನೀವು ಈ ಬೋರ್ಡನ್ನು ನೋಡ್ಬೋದು. ಲೀವ್ ಯುವರ್ ಫುಟ್ ಫೇರ್ ಔಟ್ಸೈಡ್, ಎಲ್ಲಿ ಚಪ್ಪಲಿಯನ್ನು ಹೊರಗೆ ಬಿಡಿ ಅನ್ನೋದು, ಎಲ್ಲಿ, ಟೆಂಪಲ್ಸ್, ದೇವಸ್ಥಾನಗಳಲ್ಲಿ, ಮತ್ತು ಕ್ಲಿನಿಕ್ಸ್, ಹಾಸ್ಪಿಟಲ್, ICUs. ನೆಕ್ಸ್ಟ್, ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್, ನಾರ್ಮಲಿ ಹಾಸ್ಪಿಟಲಲ್ಲಿ ಮತ್ತು ಬ್ಯಾಂಕ್ಸ್. ನೆಕ್ಸ್ಟ್, ಇದೊಂದು ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟಿ. ಈಚ್ ಲರ್ನರ್ ವಿಲ್ ರಿಪೀಟ್ ದ ಸೆಂಟೆನ್ಸ್ and add one more item. The class will thus try to make a very long sentence. Topic related fruits, vegetables and eatables. I went to shop and bought mangoes, apples, grapes, watermelon. ಈ ರೀತಿ ಫ್ರೂಟ್ಗಳ ಬಗ್ಗೆ ಹೇಳ್ತಾ ಹೋಗೋದು. ನೆಕ್ಸ್ಟ್, ಟಾಯ್ಸ್ ಆ್ಯಂಡ್ ಗಿಫ್ಟ್ ರಿಲೇಟೆಡ್ ಏನು, ಫಾರ್ ಮೈ ಬರ್ತ್ಡೇ ಐ ಗಾಟ್ ಸಮ್ ಟಾಯ್ಸ್, ಕಾರ್, ಪೆನ್, ಕ್ರಯಾನ್ಸ್, ಬುಕ್ಸ್. ಇನ್ನೂ ಕಂಟಿನ್ಯೂ ಮಾಡ್ಬೋದು ನೀವು. ನೆಕ್ಸ್ಟ್, ಬರ್ಡ್ಸ್ ಆ್ಯಂಡ್ ಎನಿಮಲ್, ಐ ಸೋ ಈ ಡ್ಯಾಶಲ್ಲಿ ಆಯಿತಾ, ಲಯನ್, ಟೈಗರ್, ಬಿಯರ್, ಈಗಲ್, ಸ್ನೇಕ್ಸ್, ಮಂಕಿ, ಎಲಿಫೆಂಟ್. ಇನ್ನೂ ಬರಿಬೋದು, ಇನ್ ದ ಫಾರೆಸ್ಟ್. ಸೊ ಇದಾಗಿತ್ತು ಈ ಲೆಸನಿಂದು ಕ್ವಶನ್ ಆನ್ಸರ್. ಕಂಪ್ಲೀಟ್ ಕ್ವಶನ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ. ನೆಕ್ಸ್ಟು ಈ ಪ್ರೋಸಿಂದು ಕೊಡ್ತೇನೆ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ, ಯಾರಿಗೆ ಹೆಲ್ಪ್ ಆಗುತ್ತೋ ಅವರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.